ಅನುಷ್ಠಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೂ ಕೂಡ ಅನುಷ್ಠಾನ ಮಾಡೋದು ತುಂಬಾ ಕಮ್ಮಿ ಅಲ್ವಾ ಸಿಗೋದು ಅನುಷ್ಠಾನ ಇಂದ. ನನಗೆ ಗೊತ್ತಿರೋ ಪ್ರಕಾರ ಹೌದು. ಪ್ಲಸ್ ನಮ್ದು ಪರ್ಸನಲ್ ಅನುಷ್ಠಾನ ನಾ ಹೇಳ್ತೀನಿ ಕೇಳಿ. ಇವೆಲ್ಲ ಇನ್ಫ್ಲೂಯೆನ್ಸ್ ಏನಿದೆ, ನಮ್ಮ ಇಷ್ಟ ದೇವತೆ ನಾವು ಗಣಪತಿ ಇರ್ಬೋದು, ಹನುಮಂತ ಇರ್ಬೋದು, ಭಗವಾನ್ ವಿಷ್ಣು, ಶಿವ, ದೇವಿ, ಇವರೆಲ್ಲರೂ ಈ ಎಲ್ಲದಕ್ಕಿಂತ ಮೇಲಿರೋರು. ಸೊ ಅವ್ರು ಯಾರೋ ಒಬ್ರು ನಮ್ಮ ಇಷ್ಟ ದೇವತೆ, ಅವ್ರ ಜೊತೆ ನಮ್ಮ ಕನೆಕ್ಷನ್ ಸ್ಟ್ರಾಂಗ್ ಇದೆ ಇಮೋಷನಲಿ ಅಥವಾ ಎನರ್ಜಿ ವೈಸ್ ಏನೋ ಆದ್ರು ಅಂದ್ರೆ ದೇ ಆರ್ ಕೇಪಬಲ್ ಆಫ್ ಹೆಲ್ಪಿಂಗ್ ಅಸ್ ಗೋ ಥ್ರೂ ದಿಸ್. ಹಿಂಗೆ ಇನ್ಸ್ಟೆಂಟ್ಲಿ ಅಂದ್ರೆ ಅದು ಇದನ್ನೊಂದು ನೋಡಿದ್ದು ರಾಮಕೃಷ್ಣ ಪರಮಹಂಸರು ಎಕ್ಸಾಂಪಲ್ ಕೊಡ್ತಾರೆ. ನಿಮ್ಮ ಕರ್ಮದ ಫಲ ಕೈ ಕಟ್ಟಾಗೋದು ಅಂತ ಇತ್ತು ಅಂದ್ಕೊಳ್ಳಿ, ಬಟ್ ನಿಮ್ಗೆ ನಿಮ್ಮ ಮನಸ್ಸಿಂದೇ ಇರ್ಬೋದು ಅಥವಾ ನಿಮ್ಮ ದೇವತೆ ಅಂತ ಏನ್ ಹೆಸರು ಕೊಟ್ಟರು ಆಗುತ್ತೆ, ಅದರ ಜೊತೆ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಇತ್ತು, ನಿಮ್ಮ ಮನೋಬಲ ಏನಿದೆ ಅದು ಸ್ಟ್ರಾಂಗ್ ಇದೆ, ಹಂಗಿದೆಲ್ಲ ಆದಾಗ ಕೈ ಕಟ್ಟಾಗೋದು ಉಗುರು ಕಟ್ಟಾಗ ಹೋಗ್ಬಿಡುತ್ತೆ ಅಂತ. ಬರೋದು ಬರಲೇಬೇಕು. ದೇರ್ ಇಸ್ ನೋ ಎಸ್ಕೇಪಿಂಗ್ ಯುವರ್ ಕರ್ಮ. ಬಟ್ ನಿಮ್ಮ ಇಷ್ಟ ದೇವತೆ ಜೊತೆ ಅಥವಾ ನಿಮ್ಮ ಅನುಷ್ಠಾನ ಸ್ಟ್ರಾಂಗ್ ಇದ್ದು ನಿಮ್ಮ ಇಷ್ಟ ದೇವತೆ ಜೊತೆ ನಿಮ್ಮ ಕನೆಕ್ಷನ್ ಚೆನ್ನಾಗಿತ್ತು ಅಂದ್ರೆ ದೇ ವಿಲ್ ನಾಟ್ ಲೈಕ್ ಅವ್ರನ್ನ ಒಳ್ಳೆ ಟರ್ಮ್ಸ್ ಅಲ್ಲಿ ಇಟ್ಕೊಳ್ಳೋದು ಅಂತಲ್ಲ, ನಿಮ್ ಮನಸ್ ಟ್ಯೂನ್ ಇನ್ ಆಗಿದೆ ಅಂತ ಅರ್ಥ. ಆವಾಗ ಇಟ್ಸ್ ನಾಟ್ ಎಸ್ಕೇಪಿಂಗ್, ಬಟ್ ಇಟ್ಸ್ ನಾಟ್ ಅದರ ಇಂಟೆನ್ಸಿಟಿ ಏನಿದೆ ಅದು ನ್ಯಾಚುರಲ್ ಆಗಿ ಕಡಿಮೆ ಆಗಿದೆ. ಅಂದ್ರೆ ಯಾವ್ದೋ ಗಂಡಾಂತರದಿಂದ ನೀನು ಪಾರಾದೆ ಅಂತ ಹೇಳ್ತಾರಲ್ಲ, ಹಿಂಗ್ ಹೋಗ್ಬೇಕು ಇಷ್ಟರಲ್ಲಿ ಆಗೋಯ್ತು ಜಸ್ಟ್ ಮಿಸ್. ಇದೆಲ್ಲ ಲೈಫ್ ಪಾರ್ಟ್ ಆಗ್ಬಿಡುತ್ತೆ ಇಫ್ ಅನುಷ್ಠಾನ ಈ ಸ್ಟ್ರಾಂಗ್. ಅಂಡ್ ಅನುಷ್ಠಾನ ಆಯಾ ದೇವತೆ ಈಗ ನನಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ ಅವ್ರದಷ್ಟೇ ಮಾಡ್ಕೊಂಡು ಕೂರ್ತೀನಿ ಹಂಗೆಲ್ಲ ಅಲ್ಲ. ಒಂದ್ ಇಟ್ಕೊಂಡು ಫಿಕ್ಸ್ ಮಾಡ್ಬಾರ್ದು. ಕಷ್ಟನೋ ಸುಖನೋ ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಕೊಂಡು ಹೋದ್ರೆ ಒಂದು ಲೆವೆಲ್ ಆದ್ಮೇಲೆ ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಡಿಫ್ರೆನ್ಸ್. ನನ್ಗನ್ಸೋದು ಅದು ಮನಸ್ಸೇ ಚೇಂಜ್ ಆಗೋದು, ಅದು ಏನೋ ಮ್ಯಾಜಿಕ್ ಆಗೋದು ಅಂತ ಏನಿಲ್ಲ. ನಮ್ಮ ಮನಸ್ಸೇ ಒಳಗಡೆಯಿಂದ ಚೇಂಜ್ ಹಾಕೊಂಡು ಹೋಗುತ್ತೆ. ಇಟ್ ವಿಲ್ ಬಿಕಮ್ ಇಮ್ಯೂನ್ ಟು ಏನೋ ಹೊರಗಡೆದು ಏನಾಗುತ್ತೆ ಅದಕ್ಕೆ ಇಮ್ಯೂನ್ ಆಗುತ್ತೆ. ಪ್ಲಸ್ ಐ ಆಮ್ ಕಾನ್ಷಿಯಸ್ ಇನಫ್ ಟು ಡೂ ವಾಟ್ ಎವರ್ ಇಟ್ ಟೇಕ್ಸ್. ಯಾಕೆಂದ್ರೆ ತುಂಬ ಸರಿ ಕಷ್ಟ ಬಂದಾಗ ವಿ ವಿಲ್ ಬಿ ಥ್ರೋನ್ ಅವೇ, ವಾಶ್ಡ್ ಅವೇ. ಆ ಕಷ್ಟದಲ್ಲಿ ಎಲ್ಲ ಬಿಟ್ಬಿಟ್ಟು ಕುತ್ಕೊಂಡು ಅಳೋದೊಂದೇ ದಾರಿ ಅನ್ನೋ ಹಂಗೆ ಕಾಣುತ್ತೆ. ಬಟ್ ಮನ್ಸು ಗಟ್ಟಿ ಇತ್ತು ಅಂದ್ರೆ ಬಂದು ಒಂದ್ ಸ್ವಲ್ಪ ಹೊತ್ತು ಡಿಸ್ಟರ್ಬ್, ಆಮೇಲೆ ಏನ್ ಮಾಡ್ಬೇಕು ಅದು ಮಾಡ್ತೀನಿ ನಾನು, ಆ ಥರ ಚೇಂಜ್ ಆಗುತ್ತೆ. ಇಲ್ಲ ಈ ಥರ ಮಿರಕಲ್ ಆಗುತ್ತೆ. ಮಿರಕಲ್ ಅಂದ್ರೆ ಈ ಕಟ್ ಆಗ್ಬೇಕಾಗಿರೋ ಸಣ್ಣಕ್ಕೆ, ಅದು ದೇವರ ಬ್ಲೆಸ್ಸಿಂಗ್ ಇಂದಾನೆ ಅದಾಗೋದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.